Let us discuss one more problem in this video. A trader has prepared a trial balance showing a difference which has been carried to suspense account and the following errors were revealed. The first transaction, rupees 1500 paid in cash for a typewriter was charged to office expenses account. Rupees 1500 paid in cash for a typewriter was charged to office expenses account. What is the actual transaction? Rupees 1500 paid in cash for typewriter, and the entry will be typewriter purchase, typewriters account entered to cash account. Typewriters comes into the business and cash goes out of the business. Okay, so typewriters account enter, typewriters account debit to cash account credit. Okay, cash account credit. But what is the mistake committed by them? So they charged it to office expenses account. Instead of giving debit to typewriter, they have given debit to office expenses account. ಆ್ಯಕ್ಚುಲಿ ಟೈಪ್ರೈಟರ್ಗೆ ಡೆಬಿಟ್ ಕೊಡಬೇಕಿತ್ತು, ಅವರೇನು ಟೈಪ್ರೈಟರ್ಗೆ ಡೆಬಿಟ್ ಕೊಡುವ ಬದಲು ಅದನ್ನು ಆಫೀಸ್ ಎಕ್ಸ್ಪೆನ್ಸಸ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಅದನ್ನು ಅವರು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಮಾಡಿದ್ದಾರೆ. ಸೊ ಎರರ್ ಆಫ್ ಪ್ರಿನ್ಸಿಪಲ್ ಬಂದಿದೆ. So cash is correctly recorded here. Cash account is credited. Okay. ಈಗ ಅನಲೈಸ್ ಮಾಡಿ ಕರೆಕ್ಟ್ ಎಂಟ್ರಿ ಮತ್ತು ರಾಂಗ್ ಎಂಟ್ರಿ. So as per correct entry, typewriter's account must be debited. Whether the debit is given here? No, debit is not given. So what we will do? So we will give debit to typewriter's account. Now typewriter ke debit account koduva. So typewriter's account debit. Typewriter's account debit. Okay. Next, ಇನ್ನೊಂದು component ನೋಡಿ. So cash account should be credited. So here cash account is correctly credited. No any problem in cash account. So in the wrong entry, office expenses is wrongly debited. We have to cancel it. So while cancelling, it will become credit balance. So rectification entry will be typewriter's account debtor to office expenses account. Okay. ಟೈಪ್ರೈಟರ್ ಅನ್ನುವಂಥದ್ದು ಒಂದು ಅಸೆಟ್. ಆ ಅಸೆಟ್ ಬಂದಾಗ ನಾವು ಆಫೀಸ್ ಎಕ್ಸ್ಪೆನ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆ ಅಸೆಟ್ಟಿಗೆ ಡೆಬಿಟ್ ಕೊಡಬೇಕು. ಓಕೆ, ಟೈಪ್ರೈಟರ್ಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅವ್ರು ತಪ್ಪಿ ಏನು ಮಾಡಿದ್ದಾರೆ, ಹೋಗಿ ಆಫೀಸ್ ಎಕ್ಸ್ಪೆನ್ಸಸ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಟೈಪ್ರೈಟರ್ಗೆ ಡೆಬಿಟ್ ಕೊಡಬೇಕಿತ್ತು, ನಾವೀಗ ಕೊಡ್ತಾ ಇದ್ದೇವೆ. ಆಫೀಸ್ ಎಕ್ಸ್ಪೆನ್ಸಸ್ಗೆ ಡೆಬಿಟ್ ಕೊಟ್ಟದನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಆ ಡೆಬಿಟ್ ಕ್ಯಾನ್ಸಲ್ ಆದಾಗ ಅದೇನಾಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನು, typewriter's account entered to office expenses account. Next one, second entry. Second entry ನೋಡಿ. Goods of rupees 1560 sold to Rajesh were correctly entered in the sales journal but posted to his account as rupees 1860. Goods of rupees 1560 sold to Rajesh. Goods sold to Rajesh. ರಾಜೇಶ್ಗೆ ಗೂಡ್ಸನ್ನು ಸೇಲ್ ಮಾಡಿದ್ದಾರೆ. ಸೊ ಎಂಟ್ರಿ ಏನಾಗುತ್ತೆ, ರಾಜೇಶ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್. ದ ಎಂಟ್ರಿ ಈಸ್ ರಾಜೇಶ್ ಅಕೌಂಟ್ ಎಂಟರ್, ರಾಜೇಶ್ ಅಕೌಂಟ್ ಡೆಬಿಟ್. ಎಷ್ಟು ಅಮೌಂಟ್, ರಾಜೇಶ್ ಅಕೌಂಟ್ ಡೆಬಿಟ್ 1560. ಸೊ ಸೇಲ್ಸ್ ಕ್ರೆಡಿಟ್ 1560. ಬಟ್ ಅವರು ಏನು ಮಾಡಿದ್ದಾರೆ, ವಾಟ್ಸ್ ದ ಮಿಸ್ಟೇಕ್ ಕಮಿಟೆಡ್ ಬೈ ದಮ್?
ಇಟ್ ವಾಸ್ ಕರೆಕ್ಟ್ಲಿ ಎಂಟರ್ಡ್ ಇನ್ ದ ಸೇಲ್ಸ್ ಜರ್ನಲ್. ಸೇಲ್ಸ್ ಜರ್ನಲಲ್ಲಿ ಸರಿ ಬರೆದಿದ್ದಾರೆ, ಬಟ್ ವೆನ್ ಎವರ್ ಇಟ್ ಈಸ್ ಪೋಸ್ಟೆಡ್ ಟು ರಾಜೇಶ್ ಅಕೌಂಟ್ ಇಟ್ ಈಸ್ ಪೋಸ್ಟೆಡ್ ಆ್ಯಸ್ 1860. ಇಲ್ಲಿ ಪೋಸ್ಟ್ ಮಾಡುವಾಗ 1560 ಬರೆಯುವ ಬದಲು 1860 ಅಂತೇಳಿ ಹೋಗಿ ಲೆಡ್ಜರ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಇಫೆಕ್ಟ್ ಟು ರಾಜೇಶ್ ಅಕೌಂಟ್? ಸೊ ಅವರ್ ಅಸಂಪ್ಷನ್ ಹಿಯರ್ ಸೇಲ್ಸ್ ಅಕೌಂಟ್ ಆ್ಯಸ್ ಇಟ್ ಈಸ್ ಕರೆಕ್ಟ್ಲಿ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಜರ್ನಲ್. ಸೇಲ್ಸ್ ಜರ್ನಲಿಂದ ಹೋಗಿ ಸೇಲ್ಸ್ ಅಕೌಂಟಿಗೆ ರೆಕಾರ್ಡ್ ಮಾಡುವಾಗ ಸರಿಯಾಗಿ ರೆಕಾರ್ಡ್ ಮಾಡಿದ್ದಾರೆ, ಬಟ್ ಅಲ್ಲಿಂದ ರಾಜೇಶ್ ಅಕೌಂಟ್ಗೆ ಪೋಸ್ಟ್ ಮಾಡುವಾಗ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಈಗ ರಾಜೇಶ್ ಅಕೌಂಟ್ ಅನ್ನುವಂಥದ್ದು ಡೆಬಿಟ್ ತೋರಿಸ್ತಾ ಇದೆ, 1560 ರೆಕಾರ್ಡ್ ಮಾಡಬೇಕಿತ್ತು, ಅವರು ತಪ್ಪಿ 1860 ರೆಕಾರ್ಡ್ ಮಾಡಿದ್ದಾರೆ. ದಟ್ ಮೀನ್ಸ್ ಇಟ್ ಶೋಸ್ ಓವರ್ ಡೆಬಿಟ್. ಅದು ರಾಜೇಶ್ ಅಕೌಂಟ್ ಓವರ್ ಡೆಬಿಟ್ ತೋರಿಸ್ತಾ ಇದೆ. ಈಗ ನಾವು ಅದನ್ನು ರೆಕ್ಟಿಫಿಕೇಷನ್ ಮಾಡಬೇಕಾದ್ರೆ ಓವರ್ ಡೆಬಿಟ್ ಇದ್ದದನ್ನು ಸರಿ ಮಾಡೋದಾದ್ರೆ ಏನು ಮಾಡಬೇಕು, ಕ್ರೆಡಿಟ್ ಕೊಡಬೇಕು. ಸೊ ಎಷ್ಟು ಜಾಸ್ತಿ ತೋರಿಸ್ತಾ ಇದೆ ಅಷ್ಟು ಕ್ರೆಡಿಟ್ ಕೊಡ್ತೇವೆ. ಸೊ ರಾಜೇಶ್ ಅಕೌಂಟ್ಗೆ ಕ್ರೆಡಿಟ್ ಕೊಟ್ಟಾಗ ಆ ಎರರ್ ರೆಕ್ಟಿಫೈ ಆಗುತ್ತೆ. ಸೊ ಸಸ್ಪೆನ್ಸ್ ಅಕೌಂಟ್ ಲೆಟರ್ ಟು ರಾಜೇಶ್ ಅಕೌಂಟ್ 300 rupees ಡಿಫ್ರೆನ್ಸ್. ಹೀಗೆ 300 rupees 1860 ಮೈನಸ್ 1560, ಆ 300 rupeesನ್ನು ನಾವು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ನೆಕ್ಸ್ಟ್ ಥರ್ಡ್ ಒನ್, ಎ ಕ್ಯಾಶ್ ಸೇಲ್ ಆಫ್ ₹500 to Harish correctly entered in the cash book was posted to the credit of Harish personal account in the sales ledger. A cash sale of ₹500 to Harish was correctly recorded in the cash book. ಸೊ ಏನಾಗಿದೆ, ಸೊ ದಿಸ್ ಇಸ್ ದ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶ್ ಸೇಲ್. ಯಾವಾಗ ಕ್ಯಾಶ್ ಸೇಲ್ ಇರುತ್ತೋ ಸೊ ಏನು ಎಂಟ್ರಿ ಕೊಡ್ತೇವೆ, ಕ್ಯಾಶ್ ಅಕೌಂಟ್ ಡೆಟರ್, ಕ್ಯಾಶ್ ಅಕೌಂಟ್ ಡೆಬಿಟ್, ಸೇಲ್ಸ್ ಅಕೌಂಟ್ ಕ್ರೆಡಿಟ್. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಎಂಟ್ರಿ. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಎಷ್ಟು, 500 rupees. ಕರೆಕ್ಟಾ? ಅದು ಏನಾಗಿದೆ, ಇಟ್ ವಾಸ್ ಕರೆಕ್ಟ್ಲಿ ಎಂಟರ್ಡ್ ಇನ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ಸರಿ ಎಂಟ್ರಿ ಮಾಡಿದ್ದಾರೆ, ಬಟ್ ಇಟ್ ವಾಸ್ ಪೋಸ್ಟೆಡ್ ಟು ದ ಕ್ರೆಡಿಟ್ ಆಫ್ ಹರೀಶ್ ಪರ್ಸ್ನಲ್ ಅಕೌಂಟ್ ಇನ್ ದ ಸೇಲ್ಸ್ ಲೆಜರ್. ಹೋಗಿ ಸೇಲ್ಸ್ ಲೆಜರಲ್ಲಿ ಏನು ಮಾಡಿದ್ದಾರೆ, ಹರೀಶ್ ಇದು ಪರ್ಸ್ನಲ್ ಅಕೌಂಟಿಗೆ ಹೋಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಹರೀಶ್ ಇದು ಪರ್ಸ್ನಲ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ. ಸೊ ಹರೀಶ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ. ಸೊ ಹರೀಶಿಗೆ ರಾಂಗ್ ಆಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಏನಾಗಿದೆ, ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡುವ ಬದಲು ಹೋಗಿ ಹರೀಶ್ ಅಕೌಂಟ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಸಂಪ್ಷನ್ ಏನು, ಕ್ಯಾಶ್ ಅಕೌಂಟ್ ಸರಿಯಾಗಿ ರೆಕಾರ್ಡ್ ಮಾಡಿದ್ದಾರೆ. ಓಕೆ, ಕ್ಯಾಶ್ ಅಕೌಂಟ್ ಈಸ್ ಕರೆಕ್ಟ್ಲಿ ರೆಕಾರ್ಡೆಡ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟೇ ತೋರಿಸ್ತಾ ಇದೆ. ಓಕೆ, ಸೊ ಕ್ಯಾಶ್ ಮತ್ತು ಕರೆಕ್ಟ್ ಮತ್ತು ರಾಂಗ್ ಎಂಟ್ರಿ ಅನಲೈಸ್ ಮಾಡಿ, ಕ್ಯಾಶ್ ಅಕೌಂಟ್ ಮಸ್ಟ್ ಬಿ ಡೆಬಿಟೆಡ್ ಆ್ಯಂಡ್ ಡೆಬಿಟ್ ಈಸ್ ಗಿವನ್ ಟು ಕ್ಯಾಶ್ ಅಕೌಂಟ್. ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ, ಸೊ ನಾವು ಕೊಡ್ತೇವೆ. ಸೇಲ್ಸ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಓಕೆ, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಸೊ ಇಲ್ಲಿ ನೋಡಿ, ಹರೀಶ್ ಅಕೌಂಟ್ ರಾಂಗ್ ಆಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋಕೆ ಅದೇನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಕೊಡಬೇಕು. ಸೊ ಟು ಸೇಲ್ಸ್ ಅಕೌಂಟ್, ಇಲ್ಲಿ ಹರೀಶ್ ಅಕೌಂಟ್ ಇದು ಟು ಸೇಲ್ಸ್ ಅಕೌಂಟ್ ಆಗುತ್ತೆ. ಹರೀಶ್ ಅಕೌಂಟ್ ರಾಂಗ್ ಆಗಿ ಕ್ರೆಡಿಟ್ ಕೊಟ್ಟಿದ್ದಾರೆ, ಅದು ಕ್ಯಾನ್ಸಲ್ ಮಾಡುವಾಗ ಡೆಬಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಹರೀಶ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್, ಇದು ರೆಕ್ಟಿಫಿಕೇಷನ್ ಎಂಟ್ರಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, goods worth ₹350 returned by Girish were entered in the sales journal and posted there from to the credit of Girish personal account. ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿರಿ. ಇದು ಸೇಮ್ ಟ್ರಾನ್ಸಾಕ್ಷನ್ ಒಂದು ಸಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದು ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ಏನು ಅನ್ನೋದನ್ನು ನೀವು ಫಸ್ಟಿಗೆ ಐಡೆಂಟಿಫೈ ಮಾಡಬೇಕು. ಸೊ ವಾಟ್ ಈಸ್ ದ ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್? ಏನು ಟ್ರಾನ್ಸಾಕ್ಷನ್? ಗೂಡ್ಸ್ ವರ್ತ್ ₹350 ರಿಟರ್ನ್ಡ್ ಬೈ ಗಿರೀಶ್. So Girish returned goods to us means we must have sold goods to Girish. ಸೊ ನಾವು ಸೇಲ್ಸ್ ರಿಟರ್ನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಎಂಟ್ರಿ ಏನಾಗುತ್ತೆ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಟರ್, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್. ಸೊ ಗಿರೀಶ್ ಅಕೌಂಟ್ ಕ್ರೆಡಿಟ್, ಗಿರೀಶ್ ಅಕೌಂಟ್ ಕ್ರೆಡಿಟ್. ಓಕೆ, ಸೊ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ಗೆ ಡೆಬಿಟ್ ಕೊಡ್ತೇವೆ, ಗಿರೀಶ್ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೇವೆ. ಬಟ್ ಅವ್ರು ಏನು ಮಾಡಿದ್ದಾರೆ, ಇಟ್ ವಾಸ್ ಎಂಟರ್ಡ್ ಇನ್ ದ ಸೇಲ್ಸ್ ಜರ್ನಲ್, ಅದನ್ನು ಹೋಗಿ ಸೇಲ್ಸ್ ಜರ್ನಲಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಓಕೆ, ಸೊ ಸೇಲ್ಸ್ ರಿಟರ್ನ್ ಜರ್ನಲಲ್ಲಿ ರೆಕಾರ್ಡ್ ಮಾಡಬೇಕಿತ್ತು, ಅವರು ಹೋಗಿ ಸೇಲ್ಸ್ ಜರ್ನಲಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿ ಅಲ್ಲಿ ಇನ್ನೊಂದು ತಪ್ಪು ಮಾಡಿದ್ದಾರೆ. ಸೊ ಸೇಲ್ಸ್ ಜರ್ನಲಲ್ಲಿ ರೆಕಾರ್ಡ್ ಮಾಡುವಾಗ ಯಾವ ರೀತಿ ಎಂಟ್ರಿ ಕೊಡಬೇಕಿತ್ತು, ಅವರು ಗಿರೀಶ್ ಅಕೌಂಟ್
ಗಿರೀಶ್ ಅಕೌಂಟ್ ಡೆಬಿಟ್ ಕೊಟ್ಟು ಸೇಲ್ಸಿಗೆ ಕ್ರೆಡಿಟ್ ಕೊಡಬೇಕಿತ್ತು. ಕರೆಕ್ಟಾ? ಸೇಲ್ಸಿಗೆ ಕ್ರೆಡಿಟ್ ಕೊಡಬೇಕಿತ್ತು. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಕೊಡಬೇಕಿತ್ತು. ಬಟ್ ಅಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಇನ್ಸ್ಟೆಡ್ ಆಫ್ ಗಿವಿಂಗ್ ಡೆಬಿಟ್ ಟು ಗಿರೀಶ್, ಬೈ ಮಿಸ್ಟೇಕ್ ದೇ ಹ್ಯಾವ್ ಗಿವನ್ ಕ್ರೆಡಿಟ್ ಟು ಗಿರೀಶ್. ಗಿರೀಶ್ಗೆ ಡೆಬಿಟ್ ಕೊಡುವ ಬದಲು ಸೊ ಗಿರೀಶ್ ಅಕೌಂಟ್ ನಮಗೆ ಕ್ರೆಡಿಟ್ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಆ್ಯಕ್ಚುಲಿ ಸೇಲ್ಸ್ ಜರ್ನಲಲ್ಲಿ ಬರೆದ ಕಾರಣ ಗಿರೀಶ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು. ಜರ್ನಲಲ್ಲಿ ಸರಿಯಾಗಿದೆ, ಬಟ್ ಅಲ್ಲಿಂದ ಲೆಡ್ಜರ್ ಅಕೌಂಟಿಗೆ ಪೋಸ್ಟ್ ಮಾಡುವಾಗ ಗಿರೀಶ್ ಅಕೌಂಟ್ಗೆ ಡೆಬಿಟ್ ಕೊಡುವ ಬದಲು ಗಿರೀಶ್ ಅಕೌಂಟ್ಗೆ ಹೋಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ನಾವು ಎನಲೈಸ್ ಮಾಡುವಾಗ ರಾಂಗ್ ಎಂಟ್ರಿ ಹೇಗೆ ತೋರಿಸ್ತಾ ಇದೆ? ಗಿರೀಶ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ, ಸೇಲ್ಸ್ ಅಕೌಂಟ್ ಕೂಡ ಕ್ರೆಡಿಟ್ ತೋರಿಸ್ತಾ ಇದೆ. ನಾವೀಗ ಎರಡನ್ನೂ ಎನಲೈಸ್ ಮಾಡಿ ರೆಕ್ಟಿಫಿಕೇಷನ್ ಎಂಟ್ರಿ ಪಾಸ್ ಮಾಡಬೇಕು. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ ಕೊಡಬೇಕಿತ್ತು, ಡೆಬಿಟ್ ಕೊಟ್ಟಿದ್ದಾರಾ? ಡೆಬಿಟ್ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕು? ಸೇಲ್ಸ್ ರಿಟರ್ನ್ಸ್ಗೆ ಡೆಬಿಟ್ ಕೊಡಬೇಕು. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಗಿರೀಶ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಕ್ರೆಡಿಟ್ ಕೊಟ್ಟಿದ್ದೇವೆ, ನಾವು ಕ್ರೆಡಿಟ್ ಕೊಟ್ಟಿದ್ದೇವೆ. ಸೊ ದೇರ್ಫೋರ್ ಅವರು ಮಾಡಿದ್ದು ಮಿಸ್ಟೇಕ್, ಬಟ್ ಆ ಮಿಸ್ಟೇಕ್ ಏನಾಗಿದೆ? ಕಂಪನ್ಸೇಟ್ ಆಗಿ ಹೋಗಿದೆ. ನಾವು ಕರೆಕ್ಟ್ ಎಂಟ್ರಿ ಪ್ರಕಾರ ಗಿರೀಶ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು. ಇಲ್ಲಿ ನೋಡುವಾಗ ಗಿರೀಶ್ ಅಕೌಂಟ್ ಕ್ರೆಡಿಟೇ ತೋರಿಸ್ತಾ ಇದೆ. ಸೊ ದೇರ್ಫೋರ್ ದೇರ್ ಇಸ್ ನೋ ಎನಿ ಇಫೆಕ್ಟ್ ಟು ಗಿರೀಶ್ ಅಕೌಂಟ್. ಗಿರೀಶ್ ಅಕೌಂಟ್ಗೆ ಯಾವ ಇಫೆಕ್ಟ್ ಕೂಡ ಇಲ್ಲ. ಇನ್ನೊಂದು ಕಾಂಪೊನೆಂಟ್ ಸೇಲ್ಸ್ ಅಕೌಂಟ್ ಮಿಸ್ಟೇಕ್ ಆಗಿ ಕ್ರೆಡಿಟ್ ತೋರಿಸ್ತಾ ಇದೆ, ಅದಕ್ಕೆ ಕ್ರೆಡಿಟ್ ಕೊಡಬಾರ್ದಿತ್ತು, ಕ್ರೆಡಿಟ್ ತೋರಿಸ್ತಾ ಉಂಟು. ಈಗ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಕ್ಯಾನ್ಸಲ್ ಮಾಡುವಾಗ ಏನಾಗುತ್ತೆ? ಸೇಲ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಸೇಲ್ಸ್ ಅಕೌಂಟ್ ಡೆಬಿಟ್. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ 350 rupees, ಸೇಲ್ಸ್ ಅಕೌಂಟ್ ಡೆಬಿಟ್ 350 ಟು ಸಸ್ಪೆನ್ಸ್ ಅಕೌಂಟ್ 700 rupees. ಇಲ್ಲಿ ನೋಡಿ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ 350, ಸೇಲ್ಸ್ ಅಕೌಂಟ್ ಡೆಬಿಟ್ 350 ಟು ಸಸ್ಪೆನ್ಸ್ ಅಕೌಂಟ್ 700. ನೆಕ್ಸ್ಟ್ ಒನ್ ನೋಡಿ, ಸೇಲ್ಸ್ ರಿಟರ್ನ್ ಜರ್ನಲ್ ವಾಸ್ ಓವರ್ಕಾಸ್ಟ್ ಬೈ ₹2000. ಸೊ ವೆರಿ ಸಿಂಪಲ್, ಸೇಲ್ಸ್ ರಿಟರ್ನ್ ಜರ್ನಲ್ ಜಾಸ್ತಿ ಅಮೌಂಟ್ ತೋರಿಸ್ತಾ ಇದೆ. ಸೊ ಸೇಲ್ಸ್ ರಿಟರ್ನ್ ಅನ್ನುವಂಥದ್ದು ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನೋದನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕು. ಸೊ ಡೆಬಿಟ್ ಆರ್ ಕ್ರೆಡಿಟ್, ಸೇಲ್ಸ್ ರಿಟರ್ನ್ ಅನ್ನುವಂಥದ್ದು ಡೆಬಿಟ್ ಬ್ಯಾಲೆನ್ಸ್ ಅದು ಜಾಸ್ತಿ ತೋರಿಸ್ತಾ ಇದೆ ಅಂತ ಹೇಳಿದರೆ ನಾವು ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಸೊ ಎಂಟ್ರಿ ಏನಾಗುತ್ತೆ? ಸೇಲ್ಸ್ ರಿಟರ್ನ್ಗೆ ನಾವು ಕ್ರೆಡಿಟ್ ಕೊಡ್ತೇವೆ. ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 2000 rupees. ನೆಕ್ಸ್ಟ್, an item of ₹150 relating to prepaid rent account was omitted to be brought forward. ಇದು ಏನಾಗಿದೆ? ಒಮಿಷನ್ ಆಗಿದೆ. ಆ ಒಂದು ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟನ್ನು ಅವರು ಬ್ರಾಡ್ ಫಾರ್ವರ್ಡ್ ಮಾಡಿಲ್ಲ. ಸೊ ಈಗ ನಾವೇನು ಮಾಡ್ತೀವಿ? ಅದಕ್ಕೆ ಡೆಬಿಟ್ ಆದರೆ ಡೆಬಿಟ್, ಕ್ರೆಡಿಟ್ ಆದರೆ ಕ್ರೆಡಿಟ್ ಕೊಟ್ಟು ಅದನ್ನು ನಾವು ಬ್ರಾಡ್ ಫಾರ್ವರ್ಡ್ ಮಾಡಿದರೆ ಆಯಿತು. ಈಗ ಪ್ರೀಪೇಡ್ ರೆಂಟ್ ಅನ್ನುವಂಥದ್ದು ಅದು ಒಂದು ಅಸೆಟ್ ಐಟಮ್. ಸೊ ಎಲ್ಲ ಅಸೆಟ್ ಡೆಬಿಟ್ ಸೈಡಲ್ಲಿ ಬರುತ್ತೆ. ಆದ ಕಾರಣ ನಾವಿಲ್ಲಿ ರೆಕ್ಟಿಫಿಕೇಷನ್ ಎಂಟ್ರಿ ಪಾಸ್ ಮಾಡುವಾಗ ಪ್ರೀಪೇಡ್ ರೆಂಟಿಗೆ ಡೆಬಿಟ್ ಕೊಡ್ತೇವೆ. ಓಕೆ, ಸೊ ಪ್ರೀಪೇಡ್ ರೆಂಟ್ ಅಕೌಂಟ್ ಡೆಬಿಟ್ ಟು ಸಸ್ಪೆನ್ಸ್ ಅಕೌಂಟ್. Next one, discount column on the receipt side of cash book totaling ₹524 has been added up to 624. Discount column on the receipt side of cash book. So cash bookina receipt side ಅಂದರೆ ಡೆಬಿಟ್ ಸೈಡ್. ಓಕೆ, ಡಿಸ್ಕೌಂಟ್ ಡೆಬಿಟ್ ಸೈಡಲ್ಲಿ ಆ್ಯಕ್ಚುಲಿ ಎಷ್ಟು 524 ತೋರಿಸಬೇಕು, ಬಟ್ ಅದು 624 ತೋರಿಸ್ತಾ ಇದೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ತೋರಿಸ್ತಾ ಇದೆ ಅಂತ ಹೇಳಿದರೆ ನಾವೇನು ಮಾಡ್ತೇವೆ? ಡಿಸ್ಕೌಂಟ್ಗೆ ಎಷ್ಟು ಜಾಸ್ತಿ ತೋರಿಸ್ತಾ ಇದೆಯೇ ಅಷ್ಟು ಕ್ರೆಡಿಟ್ ಕೊಟ್ಟು ಬಿಡ್ತೇವೆ. ಎಂಟ್ರಿ ಏನಾಗುತ್ತೆ? ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಡಿಸ್ಕೌಂಟ್ ಅಲೌಡ್ ಅಕೌಂಟ್. ಸೊ ಎಷ್ಟು ಡಿಫ್ರೆನ್ಸ್ ತೋರಿಸ್ತಾ ಇದೆ? ₹100 ಮಾತ್ರ ಡಿಫ್ರೆನ್ಸ್ ತೋರಿಸ್ತಾ ಇರೋದು. ಇಲ್ಲಿ ನೋಡಿ, 524 ಆಗಬೇಕಿತ್ತು, 624 ಆಗಿದೆ. ಕರೆಕ್ಟಾ? ಸೊ ₹100 ಏನು ಜಾಸ್ತಿ ತೋರಿಸ್ತಾ ಇದೆ, ಸೊ ಅದನ್ನು ನಾವು ರಿವರ್ಸ್ ಮಾಡ್ತೇವೆ. ಸೊ ಡೆಬಿಟ್ ಇದ್ದದನ್ನು ಕ್ರೆಡಿಟ್ ಮಾಡಿ ಆ ಎರರನ್ನು ರೆಕ್ಟಿಫೈ ಮಾಡಿ ಬಿಡ್ತೇವೆ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಓಪನಿಂಗ್ ಸಸ್ಪೆನ್ಸ್ ಅಕೌಂಟ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಅದರಿಂದ ನಾವೇನು ಮಾಡ್ತೇವೆ? ಎಲ್ಲ ಎಂಟ್ರಿಯನ್ನು ನಾವು ರೆಕಾರ್ಡ್ ಮಾಡ್ತಾ ಬರ್ತೀವಿ ಒನ್ ಬೈ ಒನ್. ಇಲ್ಲಿ ನೋಡಿ, ಫಸ್ಟಲ್ಲಿ ಯಾವುದೇ ಸಸ್ಪೆನ್ಸ್ ಅಕೌಂಟ್ ಇಲ್ಲ. ಸೆಕೆಂಡ್ ಒನ್ನಲ್ಲಿ ಸಸ್ಪೆನ್ಸ್ 2 ರಾಜೇಶ್ ಇದೆ, 2 ರಾಜೇಶ್ ಅಕೌಂಟ್. ಥರ್ಡ್ ಸಸ್ಪೆನ್ಸ್ ಅಕೌಂಟ್ ಇಲ್ಲ. ನೆಕ್ಸ್ಟ್ ಬೈ ಸೇಲ್ಸ್ ರಿಟರ್ನ್, ಬೈ ಸೇಲ್ಸ್. ನೆಕ್ಸ್ಟ್ ಒನ್ 2 ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಬೈ ಪ್ರೀಪೇಡ್ ರೆಂಟ್. ಲಾಸ್ಟ್ ಒನ್ 2 ಡಿಸ್ಕೌಂಟ್ ಅಲೌಡ್ ಅಕೌಂಟ್. ಸೊ ಬ್ಯಾಲೆನ್ಸ್ ಮಾಡ್ತೇವೆ. ಇಲ್ಲಿ ನಮಗೆ ಏನು ಬ್ಯಾಲೆನ್ಸ್ ಬರುತ್ತೆ? 1550 ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಏನು ಬ್ಯಾಲೆನ್ಸ್ ಬರುತ್ತೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೋರಿಸ್ತೇವೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, 1550.